ನಾಲ್ಕನೇ ದಿನವೂ ಕೂಡ ಮುಂದುವರೆದಿರುವಂತಹ ರೈತರ ಹೋರಾಟ. ಸರ್ಕಾರದ ವಿರುದ್ಧ ಭುಗಿಲಿದ್ದ ಅನ್ನದಾತರ ಆಕ್ರೋಶ. ಫೋರ್ತ್ ಡೇ ಆಯಿತು, ಇನ್ನೂ ಕೂಡ ಪ್ರೊಟೆಸ್ಟ್ ಮುಂದುವರಿತಾನೆ ಇದೆ, ಆಕ್ರೋಶವನ್ನ ಹೊರ ಹಾಕ್ತಾನೆ ಇದ್ದಾರೆ. ಬಟ್ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ಕಾಣಸಿಗ್ತಾ ಇಲ್ಲ. ಸಮಗ್ರ ನೀರಾವರಿಗಾಗಿ ಹುಕ್ಕೇರಿ ಸಂಪೂರ್ಣವಾಗಿ ಬಂದ್ ಮಾಡಿ ನಿನ್ನೆಯಿಂದ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಧರಣಿಯನ್ನ ನಡೆಸ್ತಾ ಇರುವಂಥದ್ದು. ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ರೈತರು ಆಗ್ರಹಿಸಿ ಮಾಡ್ತಾ ಇರುವಂತಹ ಹೋರಾಟ. ಹುಕ್ಕೇರಿ ಸರ್ಕಲ್ ಬಂದ್ ಮಾಡಿ ಅಹೋರಾತ್ರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ನಡೀತಾ ಇರುವಂತಹ ರೈತರ ಪ್ರತಿಭಟನೆಗೆ ಸ್ಪಂದಿಸಿದ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ನಾಳೆ ಬೆಳಗಾವಿ ಜಿಲ್ಲೆ ಬಂದ್ಗೆ ಕರೆ ನೀಡುವಂತಹ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅದಕ್ಕೂ ಸ್ಪಂದನೆ ಸಿಗದೇ ಇದ್ರೆ ಹೆದ್ದಾರಿ ಬಂದ್ ಆಗತ್ತೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿರುವಂಥದ್ದು. ರೈತ ಮುಖಂಡ ಶಶಿಕಾಂತ್ ಗುರೂಜಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಇರಬಹುದು, 4th ಡೇ ಇನ್ನೂ ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾನೆ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋದಕ್ಕೂ ಕೂಡ ರೈತ ಮುಖಂಡ ಶಶಿಕಾಂತ್ ನಿರ್ಧಾರವನ್ನು ಮಾಡಿರುವಂಥದ್ದು. ಸಮಗ್ರ ನೀರಾವರಿಗಾಗಿ ಹುಕ್ಕೇರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಲ್ರಿ, ಮೇನ್ ಬೇಕಾಗಿರೋದು ರೈತರಿಗೆ ನೀರು. ಅವ್ರು ಏನು ಕೇಳ್ತಾ ಇಲ್ಲ, ನೀರನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಅದು ಕೂಡ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಹೇಗೆ? ನೀರಾವರಿ ಯೋಜನೆಗಳ ಅನುಷ್ಠಾನ ಮಾಡಬೇಕು, ಅದೇ ಮೇನ್. ಅವ್ರಿಗೆ ಏನೇ ಒಂದು ಬೆಳೆ ಬೆಳಿಬೇಕು ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು ಧಾರವಾಡಕ್ಕೆ ಹೋಗ್ಲಿಕ್ಕೆ ನೀರನ್ನು ಬಂದ್ ಮಾಡಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ಹುಕ್ಕೇರಿಗೆ ನೀರಾವರಿ ಮಾಡಿದ ಸರ್ಕಾರಕ್ಕೆ. ಈಗ ಚುನಪ್ಪಣ್ಣ ಸಾಯಂಕಾಲದೊಳಗ ಹೋರಾಟ ಮುಗಿಸಾಕ್ ಏನಾರ ತಯಾರಿ ಇದ್ರ ಯಾರೇ ಬರ್ತಿದ್ರ ಅಂದ್ರ ಬಾ ಅಂತ ಹೇಳ್ರಿ. ಯಾಕ್ರಿ ಬರ್ಲಿಲ್ಲ ಅಂದ್ರ ನಾಳಿಂದ ಒಂದ ಘೋಷಣೆ ಬ್ಯಾರೆ ಅದ. ನಮ್ಮದ ಏನದ ಅಂತಂದ್ರ ಹುಕ್ಕೇರಿ ಸರ್ಕಲ್ನಾಗ ನಾಳೆ ಹುಕ್ಕೇರಿ ತಾಲೂಕಿನವ್ರು ಅಷ್ಟ ಕೊಂಡಿರೋದು. ನಾವಿಬ್ಬರು 3 ಜನ ಮುಖಂಡರು ಅಷ್ಟ ನಿಮ್ ಜೊತೆ ಇರ್ತೀವಿ. ನಾಳೆ ಕಾಗವಾಡ ತಾಲೂಕ್ ಬಂದ್ ಆಗ್ಬೇಕು, ಅಥಣಿ ಬಂದ್ ಆಗ್ಬೇಕು, ರಾಯಬಾಗ್ ಬಂದ್ ಆಗ್ಬೇಕು, ಮೂಡಲಗಿ ಬಂದ್ ಆಗ್ಬೇಕು, ಗೋಕಾಕ್ ಬಂದ್ ಆಗ್ಬೇಕು, ಕಿತ್ತೂರ್, ಖಾನಾಪುರ್, ರಾಮದುರ್ಗ್ ಸಂಪೂರ್ಣ ನಾಳೆ ಬೆಳಗಾವಿ ಜಿಲ್ಲಾನ ಬಂದ್ ಆಗಿ ಹೋಗ್ಬೇಕು. ನಾವೆಲ್ಲ ತಯಾರು ಮಾಡೇ ಬಿಟ್ಟಿವಿ. ಬಂದ್ರೆ ನಿಮ್ಮ ದಾರಿ ಸುಗಮ. ಬರ್ಲಿಲ್ಲ ಅಂದ್ರ ನಾಳೆ ಬೆಳಗಾಂ ಜಿಲ್ಲಾ, ನಾಳೆ ದಾಟ್ತಂದ್ರ ನಾಳೆ ಸಂಜೆ ಕರೆ ಕೊಟ್ರ 31 ಜಿಲ್ಲಾ ನ್ಯಾಷನಲ್ ಹೈವೇ ನಾವು ಬಂದ್ ಮಾಡ್ಲಿಕ್ಕೆ ತಯಾರದೀವಿ. ಜಿಲ್ಲಾದಾಗ ನಮ್ದು ಚೈನ್ ಸಿಸ್ಟಮ್ ಬಹಳ ದೊಡ್ಡದ ತಮ್ಮ. ರಾಜ್ಯದೊಳಗ ಹಂಗ ಸಣ್ಣ ಪುಟ್ಟ ಇಲ್ಲ. ಇಲ್ಲಿ ರಾಯಚೂರವ್ರು ಬಂದಾರ, ಯಾದಗಿರಿ ಅವ್ರು ಬಂದಾರ, ಈಗ ಬಿಜಾಪುರ ಬರಾಕತ್ತೈತಿ, ಗದಗ ಧಾರವಾಡ ಬರಾಕತ್ತೈತಿ. ಎಲ್ಲಾ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು, ರಾಜ್ಯ ಮುಖಂಡರು ಎಲ್ಲಾರು ಬರಾಕತ್ತಾರ. ಇಲ್ಲೇ ನಿಂತ ಕರೆ ಕೊಟ್ರ ಅಲ್ಲೆಲ್ಲ ಹೈವೇ ಬಂದ್ ಆತಂದ್ರ ಈ ಸರ್ಕಾರ ನಡೆಸುವಂತ ಸಚಿವರು, MLA ಮನೆ ಬಿಟ್ಟು ಹೊರಗ ಬರಂಗಿಲ್ಲ. ನಾಳೆ ಮತ್ ಮುಂದುವರಿತಂದ್ರ ಚುನಾವಣೆ ಬೇರೆ ಅದ. ಎಲ್ಲಾ MLA ಮನೆ ಮುಂದೆ 108 ಮಂದಿ ಹೋಗಿ ಹಲಿಗೆ ಬಡದ ಹೊರಗೆ ಬರ್ಲಾರ್ದಂಗ ನಿನ್ನ ಮಾಡಿದ್ರಲ್ಲ ಏನದ ಹೊಯ್ಕೊಳ್ಳು ಚಳವಳಿ. ಹಂಗ ಅದ ದಾಟ್ತಂದ್ರ ತರ್ಮಾಕೋಲ್ದಾಗ MLA ಮೂರ್ತಿ ಮಾಡ್ಕೊಂಡ ಶೇಂಗಾ ಹೋಳಿಗೆ ಮಾಡ್ಕೊಂಡ ಅವಾಗ ಗಟ್ಟಿದ್ರಿಲ್ಲ. ಆಕಳ ತುಪ್ಪ ತಗೊಂಡ 7 ಜನ ಪುರೋಹಿತರ ಮಂತ್ರ ಹೇಳು ಬ್ರಾಹ್ಮಣರ ಕರ್ಕೊಂಡ ಅವ ಇದ್ದಾಗನ ಏನ್ ಮಾಡೋದ್ರಿ? ಮಾಡಿಬಿಡುತ್ತ. ಆಯ್ತಾ? ಅದಾದ ನಂತರ 3 ದಿನ